Hello everyone, welcome back to my YouTube channel All in One. In this video we are going to study the notes and question and answers of class 4 Kannada chapter 11, that is Puttana Galipata. If you want the notes of other lesson or other subject, you can check my playlist of my channel. You can easily get from there. ಕೌಶಲ, ಮಾತನಾಡುವುದು, ಸಾಮರ್ಥ್ಯ, ಸ್ವರಭಾರದೊಂದಿಗೆ ಕಥೆ ಕವನಗಳನ್ನು ಹೇಳುವುದು. ನೆಕ್ಸ್ಟ್ ಅರ್ಥ ತಿಳಿಯಿರಿ. ಸಿಲುಕು, ಸಿಕ್ಕಿಕೊಳ್ಳು, ತೊಡರಿಕೊಳ್ಳು. ಪೆಚ್ಚು, ಮಂಕು, ಕಳೆಗುಂದು, ಕರಗು, ಮರುಕಗೊಳ್ಳು, ಮೃದುವಾಗು. ಜಂಭ, ಗರ್ವ, ಒಣ, ಆಡಂಬರ. ಬಳಗ, ಸಮೂಹ, ಗಗನ, ಆಕಾಶ. ಕವಿ ಪರಿಚಯ. ಡಾಕ್ಟರ್ ವರದಾ ಶ್ರೀನಿವಾಸರವರು 28/7/1950 ಕಾಸರಗೋಡಿನಲ್ಲಿ ಜನಿಸಿದರು. ಭಾಷಾಂತರ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಅವರು ಪುಟ್ಟನ ಗಾಳಿಪಟ, ಪುಷ್ಪಕ ವಿಮಾನ, ಯಾರು ಶ್ರೇಷ್ಠರು ಮುಂತಾದ ಮಕ್ಕಳ ಕೃತಿಗಳಲ್ಲದೆ ಸಣ್ಣಕಥೆ, ಲಲಿತ ಪ್ರಬಂಧ, ವಿಮರ್ಶೆ, ಸಂಶೋಧನೆ, ಸಂಪಾದನೆ ಇತ್ಯಾದಿ ಸಾಹಿತ್ಯ ಪ್ರಕಾರಗಳಲ್ಲಿ ಕೃಷಿ ಮಾಡಿದ್ದಾರೆ. ಕನ್ನಡ ಪುಸ್ತಕ ಪ್ರಾಧಿಕಾರ ಹೊರತಂದಿರುವ ಬಾರೋ ಬಾರೋ ಚಂದ್ರಾಮ ಕೃತಿಯಿಂದ ಪ್ರಸ್ತುತ ಗಾಳಿಪಾಟ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ. ನೆಕ್ಸ್ಟ್ ವಿವರ ತಿಳಿಯಿರಿ. ಫಸ್ಟ್ ಒನ್ ಕಾಸು, ಹಿಂದಿನ ಕಾಲದ ಒಂದು ನಾಣ್ಯ. ಸೆಕೆಂಡ್ ಒನ್ ಬಾಲಂಗೋಚಿ, ಗಾಳಿಪಟದ ತಳಕ್ಕೆ ಕಟ್ಟುವ ಉದ್ದವಾದ ಪಟ್ಟಿ. ನೆಕ್ಸ್ಟ್ ಒನ್ ಅಭ್ಯಾಸ. ಆ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಡಿಗೆರೆ ಎಳೆಯಿರಿ. ಫಸ್ಟ್ ಒನ್ ಹಸಿರು, ಹಳದಿ, ಹಸು, ಕೆಂಪು. ಆನ್ಸರ್ ಈಸ್ ಹಸು. ಸೆಕೆಂಡ್ ಒನ್ ದಾಂಡು, ಮೈಸೂರು, ಚೆಂಡು, ಗೋಲಿ. ದ ಆನ್ಸರ್ ಈಸ್ ಮೈಸೂರು. ಥರ್ಡ್ ಒನ್ ರಾಮ, ರಹಿಮಾ, ಜೋಸೆಫ್, ಕೋಗಿಲೆ. ದ ಕರೆಕ್ಟ್ ಆನ್ಸರ್ ಈಸ್ ಕೋಗಿಲೆ. ಫೋರ್ತ್ ಒನ್ ಆನೆ, ಮರ, ಗಿಡ, ಬಳ್ಳಿ. ದ ಕರೆಕ್ಟ್ ಆನ್ಸರ್ ಈಸ್ ಆನೆ. ನೆಕ್ಸ್ಟ್ ಆ ಕೆಳಗಿನ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿರಿ. ಗೆಳೆಯರು ಪಟವನ್ನು ಬಿಡಿಸಿದರು, ಪುಟ್ಟಗೆ ಕೊಟ್ಟು ನಗಿಸಿದರು. ಪುಟ್ಟನ ಜಂಬವು ಕರಗಿತ್ತು, ಪಟವದು ಎಲ್ಲರ ಪಾಲಾಯಿತು. ನೆಕ್ಸ್ಟ್ ಒನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವಶನ್, ಗಾಳಿಪಟವು ಯಾರ ಕೈಯಲ್ಲಿ ಇತ್ತು? ಆನ್ಸರ್, ಗಾಳಿಪಟವು ಪುಟ್ಟನ ಕೈಯಲ್ಲಿ ಇತ್ತು. ಸೆಕೆಂಡ್ ಒನ್, ಯಾರನ್ನು ಕರೆಯಲು ಪುಟ್ಟ ಮನೆಯಾಚೆ ಹೋದನು? ಆನ್ಸರ್, ಗೆಳೆಯರನ್ನು ಕರೆಯಲು ಪುಟ್ಟ ಮನೆಯಾಚೆ ಹೋದನು. ಥರ್ಡ್ ಒನ್, ಗಾಳಿಪಟ ಯಾವುದಕ್ಕೆ ಸಿಕ್ಕಿ ಹಾಕಿಕೊಂಡಿತ್ತು? ಆನ್ಸರ್, ಗಾಳಿಪಟ ಮರಕ್ಕೆ ಸಿಕ್ಕಿ ಹಾಕಿಕೊಂಡಿತ್ತು. ಫೋರ್ತ್ ಒನ್, ಪುಟ್ಟನಿಗೆ ಏಕೆ ಪೆಚ್ಚಾಯಿತು? ಆನ್ಸರ್, ಗಾಳಿಪಟ ಹಾಳಾಗಿದ್ದರಿಂದ ಪುಟ್ಟನಿಗೆ ಪೆಚ್ಚಾಯಿತು. ಫಿಫ್ತ್ ಒನ್, ಗಾಳಿಪಟ ಯಾರ ಪಾಲಾಯಿತು? ಆನ್ಸರ್, ಗಾಳಿಪಟ ಎಲ್ಲರ ಪಾಲಾಯಿತು.
ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಒನ್, ಪುಟ್ಟನು ಗೆಳೆಯರಿಗೆ ಜಂಬದಿಂದ ಏನನ್ನು ಹೇಳಿದನು? ಆನ್ಸರ್: ಪುಟ್ಟನು ಗೆಳೆಯರಿಗೆ ಜಂಬದಿಂದ ನನ್ನ ಹತ್ತಿರ ಗಾಳಿಪಟವಿದೆ, ಅದಕ್ಕೆ ಉದ್ದನೆಯ ಬಾಲಂಗೋಚಿ ಇದೆ, ಗಗನಕ್ಕೆ ತಲುಪುವ ದಾರವಿದೆ, ನನ್ನಲ್ಲಿರುವುದು ನಿಮ್ಮಲ್ಲಿಲ್ಲ, ಖಂಡಿತ ನಿಮಗೆ ಕೊಡುವುದೇ ಇಲ್ಲ ಎಂದು ಹೇಳಿದನು. ಸೆಕೆಂಡ್ ಒನ್, ಗಾಳಿಪಟ ಪದ್ಯದಲ್ಲಿ ಕಂಡುಬರುವ ನೀತಿ ಏನು? ಆನ್ಸರ್: ನಾವು ಜಂಬ ಪಡಬಾರದು, ಜಂಬದಿಂದ ನಮಗೆ ಹಾನಿ ಉಂಟಾಗುತ್ತದೆ, ಎಲ್ಲರೊಂದಿಗೆ ಕೂಡಿ ಬಾಳಬೇಕು. ನೆಕ್ಸ್ಟ್ ಒನ್, ಅಭ್ಯಾಸ. ಮಾದರಿಯಂತೆ ಬಿಡಿಸಿ ಬರೆಯಿರಿ. ಮಾದರಿ: ಮನೆಯಾಚೆ, ಮನೆಯ ಪ್ಲಸ್ ಆಚೆ. ಫಸ್ಟ್ ಕ್ವಶನ್, ಕುಣಿದಾಡಿ. ಆನ್ಸರ್: ಕುಣಿದು ಪ್ಲಸ್ ಆಡಿ. ಸೆಕೆಂಡ್ ಒನ್, ಓಡೋಡಿ. ಆನ್ಸರ್: ಓಡಿ ಪ್ಲಸ್ ಓಡಿ. ಥರ್ಡ್ ಒನ್, ಪೆಚ್ಚಾಯಿತು. ಆನ್ಸರ್: ಪೆಚ್ಚು ಪ್ಲಸ್ ಆಯಿತು. ಫೋರ್ತ್ ಒನ್, ಪಾಲಾಯಿತು. ಆನ್ಸರ್: ಪಾಲು ಪ್ಲಸ್ ಆಯಿತು. ನೆಕ್ಸ್ಟ್ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಫಸ್ಟ್ ಒನ್, ಗಾಳಿಪಟ. ಆನ್ಸರ್: ನನ್ನ ಬಳಿ ಬಣ್ಣ ಬಣ್ಣದ ಗಾಳಿಪಟವಿದೆ. ಸೆಕೆಂಡ್ ಒನ್, ಬಳಗ. ಆನ್ಸರ್: ನನ್ನ ಗೆಳೆಯರ ಬಳಗ ದೊಡ್ಡದು. ಥರ್ಡ್ ಒನ್, ಜಂಭ. ಆನ್ಸರ್: ನಾವು ಜಂಭ ಪಡಬಾರದು. ಫೋರ್ತ್ ಒನ್, ಕರಗು. ಆನ್ಸರ್: ಸಕ್ಕರೆ ನೀರಿನಲ್ಲಿ ಕರಗುತ್ತದೆ. ಕೆಳಗಿನ ವಾಕ್ಯಗಳನ್ನು ಸ್ಪಷ್ಟ ಉಚ್ಚಾರದೊಂದಿಗೆ ಹೇಳಿರಿ. ಫಸ್ಟ್ ಒನ್, ಯಲ್ಲಪ್ಪ ಎಲ್ಲ ಬೆಲ್ಲ ತಿಂದನು. ಸೆಕೆಂಡ್ ಒನ್, ಹಕ್ಕಿ ಅಕ್ಕಿ ಕುಕ್ಕಿ ಕುಕ್ಕಿ ತಿಂದಿತು. ಥರ್ಡ್ ಒನ್, ಹೊಟ್ಟೆ ತುಂಬ ರೊಟ್ಟಿ ತಿಂದು ಗಟ್ಟಿಯಾದರು. ಫೋರ್ತ್ ಒನ್, ಪೆದ್ದಣ್ಣ ಸದ್ದು ಗದ್ದಲ ಮಾಡದೆ ಎದ್ದು ಮುದ್ದೆ ಉಂಡನು. ಫಿಫ್ತ್ ಒನ್, ಮಲ್ಲವ್ವ ಮೆಲ್ಲಗೆ ಮಲ್ಲಿಗೆಯ ಹೂ ಬಿಡಿಸಿದಳು. ಸಿಕ್ಸ್ತ್ ಒನ್, ಸುಗ್ಗಿಯ ಕಾಲ ನುಗ್ಗಿ ಬಂದಾಗ ರೈತರಿಗೆ ಹಿಗ್ಗೋ ಹಿಗ್ಗು. So this is all about your class 4 Puttana Galipata. As I told you, if you want more lesson, check the playlist of my channel. Thank you.